ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಲಾಢ್ಯ ಸಚಿವರ ಒತ್ತಡಕ್ಕೆ ಮಣಿದು ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ತಮ್ಮ ಸ್ವಾರ್ಥಕ್ಕಾಗಿ ಇಡೀ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಎಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ನರಸಪ್ಪ ದಂಡೋರ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಇತ್ತೀಚೆಗೆ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಶೇಕಡಾ 5.25%, ಶೇಕಡಾ 5.25% ಹಾಗೂ ಶೇಕಡಾ 4.50 ಯಾಗಿ ಜಾರಿ ಮಾಡಿದ್ದು, ಮಾದಿಗ ಸಮುದಾಯಕ್ಕೆ ಪ್ರತ್ಯೇಕ ಶೇಕಡಾ 6ರಷ್ಟು ಮೀಸಲಾತಿ ನೀಡುವಂತೆ ಸದಾಶಿವ ಆಯೋಗ, ನಾಗಮೋಹನ್ ದಾಸ್ ಆಯೋಗ ತಿಳಿಸಿದರೂ ಅವುಗಳನ್ನು ಪರಿಗಣಿಸದೆ ರಾಜ್ಯದಲ್ಲಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಮತ್ತು ಕುರ್ಚಿ ಉಳಿಸಿಕೊಳ್ಳಲು ತಮ್ಮ ಇಚ್ಛೆಯಂತೆ ಜಾರಿ ಮಾಡಿದ್ದಾರೆ ಎಂದರು. ಸಿದ್ದರಾಮಯ್ಯ ಮೂಲತಃ ವಕೀಲರು ಎಂದು ಹೇಳುತ್ತಿದ್ದು, ಮಾದಿಗ ಸಮುದಾಯಕ್ಕೆ ನ್ಯಾಯಸಮ್ಮತ ಮೀಸಲಾತಿ ನೀಡದೆ ಜಾತಿಗಳ ಮಧ್ಯೆ ಜಗಳ ಹಚ್ಚುವವರಾಗಿದ್ದಾರೆ. ಈಗಾಗಲೇ ದಾವಣಗೆರೆ, ಬಾಗಲಕೋಟೆ ಉಪಚುನಾವಣೆಗಳಾಗಿದ್ದು, ಅಲ್ಲಿ ಬಿಜೆಪಿ ಬಹುಮತದಿಂದ ಗೆಲುವು ಸಾಧಿಸುತ್ತದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸುವುದೇ ಮಾದಿಗ ಸಮುದಾಯದ ಶಪಥವಾಗಿರುತ್ತದೆ. 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಸಲಾಗುತ್ತದೆ ಎಂದು ಎಚ್ಚರಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂವಿಧಾನಾತ್ಮಕವಾಗಿ ಹಕ್ಕು ನೀಡಿದ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ತಿರಸ್ಕರಿಸಿ ಬಲಾಢ್ಯ ಬಲಗೈ ಸಚಿವರ ಕೈಗೊಂಬೆಗಳಾಗಿ ಮಾದಿಗ ಮತ್ತು ಅಲೆಮಾರಿ ಸಮುದಾಯಗಳಿಗೆ ಒಳ ಮೀಸಲಾತಿಯಲ್ಲಿ ಬಹುದೊಡ್ಡ ಮೋಸ ಮಾಡಿ ಮಾದಿಗರನ್ನು ತುಳಿಯುವಂತಹ ಕೆಲಸ ಕಾಂಗ್ರೆಸ್ ಪಕ್ಷದ್ದಾಗಿದೆ ಎಂದರು. ಏಪ್ರಿಲ್ 24ರಂದು ವಿಶೇಷ ಸಚಿವ ಸಂಪುಟದಲ್ಲಿ 3 ವರದಿಗಳನ್ನು ಕಸದ ಬುಟ್ಟಿಗೆ ಎಸೆದು ತಮ್ಮ ಸ್ವಾರ್ಥಕ್ಕಾಗಿ ಮತ್ತು ಸಮಾಜವನ್ನು ಬಲಿ ಕೊಟ್ಟಿರುವ ಕಾಂಗ್ರೆಸ್ ಸರ್ಕಾರ ಸಾಮಾಜಿಕ ನ್ಯಾಯ ಕೊಡುವಲ್ಲಿ ಸಂಪೂರ್ಣ ವಿಫಲಗೊಂಡಿದೆ ಮತ್ತು ಒಳ ಮೀಸಲಾತಿಯನ್ನು ಕಾನೂನು ಕಾಯ್ದೆ ಅಡಿಯಲ್ಲಿ ಜಾರಿಗೆ ತರುವ ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆಯಾಗಿರುತ್ತದೆ. ಆದರೆ ಒಳ ಮೀಸಲಾತಿಯಲ್ಲಿ ಪರಿಶಿಷ್ಟ ಜಾತಿಯ ಯಾವ ಸಮಾಜಕ್ಕೂ ಕೂಡ ನ್ಯಾಯ ಸಿಗದೆ 101 ಜಾತಿ ಜನಾಂಗಕ್ಕೆ ಕಣ್ಣಿಗೆ ಮಣ್ಣೆರಚುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿರುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಚಿವ ಸಂಪುಟದಲ್ಲಿ ಕಾಟಾಚಾರಕ್ಕಾಗಿ ಒಳ ಮೀಸಲಾತಿಯನ್ನು ಶೇಕಡಾ 50 ಮೀಸಲಾತಿಯನ್ನು ಒಳಗೊಂಡ ಶೇಕಡಾ 15 ಮೀಸಲಾತಿಯನ್ನು 3 ಗುಂಪುಗಳನ್ನಾಗಿ ವಿಂಗಡಿಸಿ ಪ್ರವರ್ಗ ಎ 5.2.5 ಉಪಜಾತಿಗಳು 18 ಇರುತ್ತದೆ ಮತ್ತು ಪ್ರವರ್ಗ ಬಿ 5.2.5 ಉಪಜಾತಿಗಳು 20 ಇರುತ್ತವೆ. ಪ್ರವರ್ಗ ಸಿ ಉಪಜಾತಿಗಳು 63 ಇರುತ್ತವೆ. ಇದರಲ್ಲಿ ಶೇಕಡಾ 15ರಷ್ಟು ಮೀಸಲಾತಿಗೆ ರೋಸ್ಟರ್ ಬಿಂದು ಪದ್ಧತಿಯನ್ನು ಅಳವಡಿಸಿಕೊಂಡಿರುವುದಿಲ್ಲ. ಪ್ರತ್ಯೇಕವಾಗಿ ಅಲೆಮಾರಿ ಸಮುದಾಯಗಳಿಗೆ ಶೇಕಡಾ 1 ಮೀಸಲಾತಿಯನ್ನು ನಿರ್ಧರಿಸಬೇಕಾಗಿತ್ತು. ಆದರೆ ಸಂವಿಧಾನದ ಆಶಯ ಅನುಗುಣವಾಗಿ ಅಸ್ಪೃಶ್ಯ ಸಮುದಾಯಗಳಿಗೆ ನ್ಯಾಯವನ್ನು ಕೊಡದೆ ನೊಂದ ಸಮುದಾಯಗಳಿಗೆ ಮಹಾ ಮೋಸ ಮತ್ತು ಮಹಾದ್ರೋಹವನ್ನು ಬಗೆದಿದೆ. ಕಾಂಗ್ರೆಸ್ ಸರ್ಕಾರ ನಮ್ಮ ಸಮುದಾಯಕ್ಕೆ ಮಾಡಿದ ಮೋಸವನ್ನು ಹಂತ ಹಂತವಾಗಿ ಖಂಡಿಸುತ್ತೇವೆ ಎಂದರು. ಜನಸಂಖ್ಯೆವಾರ ಮೀಸಲಾತಿ ಬೇಕಂತೇಳಿ ನಾವು ಹೋರಾಟ ಮಾಡಿದಂಥ ಮಾದಿಗ ಸಮುದಾಯದ ಮೊಟ್ಟ ಮೊದಲ ಸಾಲಿನಲ್ಲಿ ನಿಂತಿರುವುದು ಮಾದಿಗ ಸಮುದಾಯ. ಈ ಸಮುದಾಯವನ್ನು ಕಡೆಗಣಿಸಿ ಯಾರೂ ಹೋರಾಟ ಮಾಡದೆ ಬಲೆಡ್ರ ಸಚಿವರುಗಳು ಮತ್ತು ಭೋವಿ ಸಮುದಾಯಗಳು, ಒಡ್ರು ಲಂಬಾಣಿ ಕೊರ್ಚು ಸಮುದಾಯಗಳು, ಅವ್ರದ್ದು ಜನಸಂಖ್ಯೆ ಕೂಡ ಈ ರಾಜ್ಯದಲ್ಲಿ ಜಾಸ್ತಿ ಇಲ್ಲ. ಆದರೂ ಅವ್ರಿಗೂ ಕೂಡ 4.5 ಕೊಟ್ಟಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಮಾದಿಗ ಮತ್ತು ವಲಯ ಸಮುದಾಯಗಳಿಗೆ ಅನ್ಯಾಯವನ್ನು ಮಾಡ್ತಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಉದ್ದೇಶಪೂರ್ವಕವಾಗಿ ತುಳಿಯುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಅದು ಪ್ರತ್ಯೇಕ ಮಾದಿಗರನ್ನು ತುಳಿಯುವಂಥ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು. ಇವತ್ತು ಯಾಕೆ ಈಗ ನಾವು ಪತ್ರಿಕಾಗೋಷ್ಠಿ ಮೂಲಕ ಇವಾಗ ಸರ್ಕಾರ ಖಂಡಿಸ್ತಾ ಇದ್ದೀವಿ ಅಂತಂದ್ರೆ, 35 ವರ್ಷದ ಹೋರಾಟ ಮಾಡಿದ್ರು ಕೂಡ 6% ಕೊಡದೆ ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗದ ವರದಿಯಲ್ಲಿ ಜನಸಂಖ್ಯೆವಾರ ದತ್ತಾಂಶ, ಎಂಪಿರಿಕಲ್ ಡಾಟಾ ಎಲ್ಲವನ್ನು ಕ್ರೋಢೀಕರಿಸಿ ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲಿ ಮನೆ ಸರ್ವೆ ಮಾಡಿದಂಥ ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗದ ವರದಿ ಕೂಡ ಗಣನೆಗೆ ತೆಗೆದುಕೊಳ್ಳದೆ ಅದನ್ನು ಕೂಡ ಒಂದು ಕಡೆ ತಿರಸ್ಕಾರ ಮಾಡಿ, ಮತ್ತು ಮಾಧವಸ್ವಾಮಿ ವರದಿ ಬಿಜೆಪಿ ಸರ್ಕಾರ, ಬಸವರಾಜ ಬೊಮ್ಮಾಯಿ ಸರ್ಕಾರ, ಆ ವರದಿಯಲ್ಲಿ ಕೂಡ ಮಾದಿಗರ ಪ್ರತ್ಯೇಕ 6% ಇದೆ. ಆ ವರದಿಯಲ್ಲಿ ಕೂಡ ವಲಯ ಸಮುದಾಯಗಳಿಗೆ 5.5% ಇದೆ. ಒಡ್ರು ಲಂಬಾಣಿಗಳಿಗೆ 4% ಏನು ಇಂತಿಷ್ಟು ಮಾಡಿದ್ದಾರೆ. ಆದರೂ ಅಲ್ಲಿಯೂ ಕೂಡ ಆ ವರದಿ ಕೂಡ ಗಣನೆ ತೆಗೆದುಕೊಳ್ಳದೆ ಅದೊಂದು ಕೂಡ ಕಸದ ಬುಟ್ಟಿಗೆ ಎಸೆದಿರುವುದು. ಮತ್ತು ಸದಾಶಿವ ಆಯೋಗದ ವರದಿಯಲ್ಲಿ ಕೂಡ 6% ಇದೆ, ಅದು ಕೂಡ ಗಣನೆಗೆ ತೆಗೆದುಕೊಂಡಿಲ್ಲ. ಆದರೆ ಈ 3 ಆಯೋಗಗಳು ಸಮಾಜ ಕಲ್ಯಾಣಿಯ ಖಜಾನೆಯಿಂದ ಸಾವಿರಾರು ಕೋಟಿಗಳನ್ನು ವೆಚ್ಚ ಮಾಡಿ ಈ ಒಂದು ಅಂಕಿ ಸಂಖ್ಯೆ ಒಂದು ಸರ್ವೆ ಮಾಡಿದ್ರು ಕೂಡ ಯಾವುದೇ ಕೂಡ ಲೆಕ್ಕಕ್ಕೆ ತಗೊಳ್ಳದೆ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ತಮ್ಮ ಕುರ್ಚಿಗೋಸ್ಕರ ಈ ಒಂದು ಡಂಬರಾಟ ಈ ಸಮುದಾಯಗಳಿಗೆ ಅನ್ಯಾಯ ಮಾಡಿರುವುದು. ಇವತ್ತು ನಮಗೆ 525
FIR ಕೊಟ್ಟಿದ್ದಾರೆ. ಇದು ನಮಗೆ ಸಂಬಂಧಿಸಿದ ಅಲ್ಲ. ನಾವು ಯಾವುದೇ ಕಾರಣಕ್ಕೂ ಇದನ್ನು ಸ್ವಾಗತ ಮಾಡುವುದಿಲ್ಲ. ಇಲ್ಲಿ ಹಳೆ ಮೀಸಲಾತಿ ಪದ್ಧತಿಯನ್ನು ಮುಂದುವರಿಸಿದ್ದಾರೆ. ರೋಸ್ ಬಿಂದುವಿನಲ್ಲಿ ಕೂಡ ಪ್ರತ್ಯೇಕವಾಗಿ ಮೀಸಲಾತಿ, ಒಳ ಮೀಸಲಾತಿ. ಮೀಸಲಾತಿಯಲ್ಲಿ 5-6-6-5 ಇದ್ದಂಥ ಸಂದರ್ಭದಲ್ಲಿ ಏನು ಎಚ್ ಎನ್ ನಾಗಮಂದಾಸ್ ಕೊಟ್ಟಂತ ವರದಿ ಏನಿತ್ತು 6-6-5 ಅಂತ ಇದ್ದಂಥ ಸಂದರ್ಭದಲ್ಲಿ ಅವತ್ತು ರೋಸ್ ಪದ್ಧತಿ ಇತ್ತು. ಎ ಕ್ಯಾಟಗರಿಗೆ ಫಸ್ಟ್ ಮೊದಲನೇ ಸ್ಥಾನ, ಬಿ ಕ್ಯಾಟಗರಿಗೆ 2ನೇ ಸ್ಥಾನ, ಸಿ ಕ್ಯಾಟಗರಿಗೆ ಈ ರೀತಿ ಅಂತೇಳಿ ಮೊದಲನೇ ಸ್ಥಾನದಲ್ಲಿ ಇತ್ತು. ಅದನ್ನು ಕೂಡ ಹೊಡೆದಾಕಿ ಅದನ್ನು ಕೂಡ ಒಂದು ವರದಿ ಕೂಡ ಲೆಕ್ಕಕ್ಕೆ ಮಾಡಿದೆ. ಆ 3 ಆಯೋಗಗಳನ್ನು ಕಸದ ಬುಟ್ಟಿಗೆ ಎಸೆದಿರುವಂತಹ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಉದ್ದೇಶಪೂರ್ವಕವಾಗಿ ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ನಾಟಕವನ್ನು ಮಾಡಿದ್ದಾರೆ. ದೊಡ್ಡ ಮೋಸ, ದೊಡ್ಡ ಅನ್ಯಾಯ ಈ ಸಮುದಾಯಗಳು ಮಾಡಿರುವಂತಹ ಮುಖ್ಯಮಂತ್ರಿ ಅವರಿಗೆ ನಾವು ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತೀವಿ ಅನ್ನೋ ಒಂದು ಮಾತನ್ನು ಈ ವೇದಿಕೆ ಮುಖಾಂತರ ಹೋರಾಟ ಮಾಡದೇ ಇರುವಂತಹ ಸಮುದಾಯಗಳು ಕೂಡ ನ್ಯಾಯ ಕೊಡ್ತಿದ್ದಾರಲ್ಲ, ಇದು ಯಾವ ನ್ಯಾಯ? ಇದು ಸಾಮಾಜಿಕ ನ್ಯಾಯ ಅಲ್ವೇ ಅಲ್ಲ. ಸಮಾಜಗಳನ್ನು ಒಡೆಯುವಂತ ಈ ಕಾಂಗ್ರೆಸ್ ಸರ್ಕಾರ, ಈ ಸರ್ಕಾರ ಬಹಳ ದಿನಗಳು ಉಳಿಯುವುದಿಲ್ಲ. ಇದು ಮಾತಂಗರಿಗೆ ಸಮಾಜಕ್ಕೆ ಮೋಸ ಮಾಡುವಂತ ಸಮಾಜ, ಆದಿ ಜಂಬವಂಶಸ್ಥರಿಗೆ ಮೋಸ ಮಾಡುವಂತ ಸಮಾಜ, ಅರಂಧತಿ ಸಮಾಜ ನಮ್ದು. ನಾವು ಅಸ್ಪೃಶ್ಯ ಸಮುದಾಯ, ಊರು ಹಾಕಿರುವಂತ ಸಮುದಾಯ, ಈ ಸಮುದಾಯಗಳಿಗೆ ನ್ಯಾಯ ಕೊಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದೀರಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು? ಈ ದೇಶದಲ್ಲಿರುವಂತಹ ಅಸ್ಪೃಶ್ಯ ಸಮುದಾಯಗಳು, ಶೋಷಿತ ಸಮುದಾಯಗಳು, ಕಟ್ಟ ಕಟ್ಟಿರುವಂತಹ ಸಮುದಾಯ ಕೂಡ ನ್ಯಾಯ ಸಿಗಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸೆ ಆಗಿತ್ತು. ಅವರ ಆಸೆಗೆ ಅನುಗುಣವಾಗಿ ಸಂವಿಧಾನಬದ್ಧವಾಗಿ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ನಿಮ್ಮ ಯೋಗ್ಯತೆ ಇಲ್ಲ, ನಿಮ್ಮಲ್ಲಿ ಆ ಒಂದು ಒಳಮಿಸುವ ಇಚ್ಛಾಶಕ್ತಿ ಕೂಡ ಇಲ್ಲ. ಅಂದ್ರೆ ಉದ್ದೇಶಪೂರ್ವಕವಾಗಿ ಮಾದಿಗರಿಗೆ ಕಣ್ಣಿಗೆ ಮಂಡಿಸುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಹಾಗಾಗಿ ಇವತ್ತು ನಾವು ಕಾಂಗ್ರೆಸ್ ಸರ್ಕಾರ ತೀವ್ರವಾಗಿ ಮತ್ತೊಂದು ಸಲ ಉಗ್ರ ಹೋರಾಟಕ್ಕೆ ಇಳಿತಾ ಇದ್ದೀವಿ. ರಾಯಚೂರು ನಗರದಲ್ಲಿ, ಇಡೀ ರಾಯಚೂರು ನಗರ ಮತ್ತು ಹೈದರಾಬಾದ್ ಕರ್ನಾಟಕ 8 ಜಿಲ್ಲೆಗಳನ್ನ ಒಳಗೊಂಡು ಎಲ್ಲ ಜಿಲ್ಲೆಗಳಲ್ಲಿ ಮೊದಲನೇ ಪತ್ರಿಕಾಗೋಷ್ಠಿ ಮೂಲಕ ನಾವು ಇಡೀ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ಒಳ ಮೀಸಲಾತಿಯಲ್ಲಿ ನೀವೇನು ಒಳ ಮೀಸಲಾತಿ ಕೊಟ್ಟಂಗಾಯ್ತು? ನಮಗೆ ಒಳ ಮೀಸಲಾತಿ ಅಂದ್ರೆ ಏನು? ಇಂಟರ್ನಲ್ ರಿಸರ್ವೇಶನ್, ಹಿಂದುಳಿದ ಜಾತಿ, ಆ ಜಾತಿಗೆ ಸಮಾನವಾಗಿ ಹಂಚಿಕೆ ಮಾಡಂತೇಳಿ ಎಚ್ ಎನ್ ನಾಗಮಂದಾಸ್ ವರದಿಯಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಮಾದಿಗೆ 6%, ವಲಯರಿಗೆ 5%, ಒಡ್ರು ಲಂಬಾಣಿಗಳಿಗೆ ಈ ರೀತಿ ಅಂತೇಳಿ. ಈ ಸಂದರ್ಭದಲ್ಲಿ ಪ್ರಮುಖರಾದ ದುಳ್ಳೆಯ ಗುಂಜಳ್ಳಿ, ಜಗ್ರಪ್ಪ ಹಂಚಿನಾಳ್, ಹನುಮಂತ ಜೊಲುಮಗೇರ, ಭೀಮೇಶ್ ತುಂಟಾಪುರ್, ಯಲ್ಲಪ್ಪ ಡಿ ರಾಂಪುರ್, ಅನಿಲ್ ಕುಮಾರ್ ತಲಮಾರಿ ಸೇರಿದಂತೆ ಅನೇಕರಿದ್ದರು.